ಬಂಟ್ವಾಳ ತಾಲೂಕು ವೀರಕಂಬ ಗ್ರಾಮ ಪಂಚಾಯತ್ನ 2025-26ನೇ ಸಾಲಿನ ಪ್ರಥಮ ಸುತ್ತಿನ ಗ್ರಾಮ ಸಭೆ ವೀರಕಂಬ ಮಜ್ಜಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಭಾಭವನದಲ್ಲಿ ಪಂಚಾಯತ್ ಅಧ್ಯಕ್ಷ ಲಲಿತಾರವರ ಅಧ್ಯಕ್ಷತೆಯಲ್ಲಿ ಜರುಗಿದೆ. ಗ್ರಾಮ ಸಭೆ ಮಾರ್ಗದರ್ಶಿ ಅಧಿಕಾರಿಯಾಗಿ ಬಂಟ್ವಾಳ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ ವಿನಯ ಕುಮಾರಿ ಭಾಗವಹಿಸಿದ್ದಾರೆ. ವೀರಕಂಬ ಗ್ರಾಮದಲ್ಲಿ ಅನಧಿಕೃತವಾಗಿ ಕಾರ್ಯನಿರ್ವಹಿಸುತ್ತಿರುವ ಅಂಗಡಿಗಳಿಂದ ಗ್ರಾಮ ಪಂಚಾಯತ್ ಆದಾಯಕ್ಕೆ ತೊಂದರೆಯಾಗುತ್ತಿದ್ದು, ಕೂಡಲೇ ಈ ಬಗ್ಗೆ ಕ್ರಮ ವಹಿಸಬೇಕು. ವೀರಕಂಬ ಗ್ರಾಮಕ್ಕೆ ಪೂರ್ಣ ಅವಧಿಗೆ ಗ್ರಾಮ ಕರ್ಣಿಕರ ನೇಮಕ ಮಾಡಬೇಕು. 9 ರಿಂದ 11 ಲೇಔಟ್ ಅನುಮತಿ ಬೂಡದ ಬದಲು ಪಂಚಾಯತ್ ಹಂತದಲ್ಲಿ ಆಗಬೇಕು. ಗ್ರಾಮದಲ್ಲಿ ನಿಗದಿಪಡಿಸಿದ ಗೋಮಾಳ ಜಾಗವನ್ನು ಗುರುತಿಸಿ ಗಡಿ ಗುರುತು ಮಾಡಬೇಕು. ನಾರುಕೋಡಿ ಪರಿಸರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಲ್ಲಿನ ಕೋರೆಯಿಂದ ಆಗುವ ತೊಂದರೆ ಬಗ್ಗೆ ಸೂಕ್ತ ಕ್ರಮಕ್ಕೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಜನಾರ್ದನ ಪೂಜಾರಿ, ಪಂಚಾಯತ್ ಸದಸ್ಯರುಗಳಾದ ದಿನೇಶ್ ಪೂಜಾರಿ, ಸಂದೀಪ್ ಪೂಜಾರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಗ್ರಾಮ ಸಹಾಯಕರನ್ನ ಈಗ ಇದರ ಪ್ರಕಾರ ಚೇಂಜ್ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಒಂದು ಗ್ರಾಮ ಇರ್ತದೆ, ಅವರು ಸರ್ಕಾರಿ ಇದರಲ್ಲಿ ಬರುವುದಿಲ್ಲ. ಹಾಗಾಗಿ ಒಂದು ಗ್ರಾಮಕ್ಕೆ ಯಾರು ಆಯ್ಕೆ ಆಗಿರ್ತಾರೆ ಅವರಿಗೆ ಇರ್ತಾರೆ. ಗ್ರಾಮಕ್ಕೆ ಗ್ರಾಮಸ್ಥರ ಯಾರು ಕೂಡ ಆಯ್ಕೆ ಮಾಡೋದಿಲ್ಲ. ನಿಮ್ಗೆ ಆತರ ಅದನ್ನ ಕೂಡ ನಾವು ಮಾಡ್ತೇವೆ. ನಿಮ್ ಮಾಡಿ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಹೇಳಿ, ನಾವು ಮಾಡಿಸ್ತೇವೆ. ನಮ್ಗೆ ಬೇಡ ಅವರು ಈ ಗ್ರಾಮಕ್ಕೆ ಅದು ಆಗುದು ಹೇಳಿ, ರೈಟಿಂಗ್ಸ್ ಕೊಡಿ, ನಾವು ಮಾಡ್ತೇವೆ. ಗ್ರಾಮಸ್ಥರ ಮಾಡ್ತಾ ಇದ್ದೀವಿ ಅಷ್ಟೇ. ಯಾಕಂದ್ರೆ ಇವರಿಂದ ಸಮಸ್ಯೆ ಆಗೋದು ಅದು ಹೇಳ್ಬೇಕಾದ್ರು. ನಿಮ್ಮನ್ನು ಮತ್ತೆ ಕೃಷಿ ಅಷ್ಟು ಬೈದ್ರೆ ಅವ್ರೇನು ಉತ್ತರ ಕೊಟ್ರ, ನಿಮ್ಮ ಬಗ್ಗೆ ಉತ್ತರ ಕೊಟ್ಟರು ಅವರು ಬಾಯಿ ಮುಚ್ಚಿ ಕೂತಿದ್ದಾರೆ. ಅವರಿಂದ ಸಮಸ್ಯೆ ಅಲ್ಲ ಅದು. ಎಂತದ್ದು ಮಾಡಿ ರೆಡಿ ಮಾಡಿ ಅವ್ರಿಗೆ ಉತ್ತರ ಕೊಡ್ಬೇಕು. ನೀವು ಅವರಿಗೆ ಹೇಳ್ಬೇಕು. ನೀವು ಅವರನ್ನು ಕೇಳಿಸಿ ಅವರನ್ನು ಟಾರ್ಗೆಟ್ ಮಾಡಲ್ಲ. ಅವ್ರು ಯಾರು ಆಫೀಸರ್ ಅವರನ್ನೇ ಅವರು ಬಂದವರಲ್ಲಿ ಇವರ ಸಮಸ್ಯೆ ಅಂತ ಪಾಪ 2 ತಿಂಗಳು ಅವರು ಹೋಗ್ತಾರೆ ಟಾರ್ಚರ್ ಆಗಿ. ಈ ಖರ್ಚು ವೆಚ್ಚ ಗ್ರಾಮ ಪಂಚಾಯತ್ ಹಂತದಲ್ಲಿ ನಾವು ಮೇಂಟೈನ್ ಮಾಡ್ತಾ ಇದ್ದೇವೆ. ಒಂದು 3-4 ತಿಂಗಳ ಈಗ ಮೊನ್ನೆ ನವೆಂಬರ್ 1ನೇ ತಾರೀಕಿಗೆ ಅಂದ್ರೆ 1/11/2025 ನಮ್ಮ ಗ್ರಾಮ ಪಂಚಾಯತಿನ ಸ್ನೇಹ ಸಂಜೀವಿನಿ ಒಕ್ಕೂಟಕ್ಕೆ ನಾವು ಎಗ್ರಿಮೆಂಟ್ ಮಾಡಿ ಕಂಪ್ಲೀಟ್ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆ ನಾವು ಅವರಿಗೆ ಈಗ ಬಿಟ್ಟುಕೊಟ್ಟಾಗಿದೆ. ಈಗ ಇನ್ನು ಪ್ರತಿ ಮಂಗಳವಾರ ವಾರಕ್ಕೆ 1 ದಿವಸ ಒಣ ಕಸ ನಿಮಗೆ ಗೊತ್ತಾಯ್ತಾ, ಅಂದ್ರೆ ನೀರಿನ ಪಸ ಇಲ್ಲ, ಸಂಜೆ ಒಕ್ಕೂಟ ಇಲ್ಲೇ ಇದ್ದಾರೆ ನಾವು ಮಾಡಲಿಕ್ಕಿದ್ದೇವೆ. ಅದಕ್ಕೆ ಮೊನ್ನೆ ಅಗ್ರಿಮೆಂಟ್ ಆಯ್ತು ಅಷ್ಟೇ. ಆ ಪ್ರಕಾರ ನಾವು ಮಾಡಲಿಕ್ಕಿದ್ದೇವೆ. ಪ್ರತಿಯೊಂದು ಮನೆಗೆ 50 ರೂಪಾಯಿ ಹಾಗೆ ಒಂದು ತಿಂಗಳಿಗೆ, ಮತ್ತು ವಾಣಿಜ್ಯ ಕಟ್ಟಡಗಳಿಗೆ ಅಂಗಡಿ ಕಟ್ಟಡಗಳಿಗೆ 100 ರೂಪಾಯಿ ಹಾಗೆ ಶುಲ್ಕವನ್ನು ಒಕ್ಕೂಟದವರೇ ವಸೂಲು ಮಾಡಿ ಒಕ್ಕೂಟದ ಖಾತೆ ಕಟ್ಟಿದೆ. ಅಂದ್ರೆ ತ್ಯಾಜ್ಯ ನಿರ್ವಹಣಾ ಬಗ್ಗೆ ಒಕ್ಕೂಟದ ಖಾತೆ ಉಂಟು.